ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿಂದ ತಿರುಪತಿಗೆ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಯಾವ ಕಾರಣಕ್ಕೆ ಅಂದರೆ ತಿರುಪತಿಗೆ ನಮ್ಮದೊಂದು ಸಣ್ಣ ಹರಕೆ ಇತ್ತು. ಅದನ್ನು ತೀರ್ಸೋದಕ್ಕೋಸ್ಕರ ಹೋಗ್ತಾ ಇರೋದು. ತುಂಬ ವರ್ಷಗಳ ನಂತರನೇ ಹೋಗ್ತಾ ಇರೋದು. ತುಂಬ ಲಾಂಗ್ ಗ್ಯಾಪ್ ಆಗಿತ್ತು, ಹಾಗಾಗಿ ಹೋಗ್ತಿರೋದು. ಬಸ್ ಬುಕ್ ಮಾಡ್ಕೊಂಡಿದ್ವಿ. ನೈಟು 11:15 ಬುಕ್ ಮಾಡ್ಕೊಂಡಿದ್ವಿ. ನಾವು ಅಷ್ಟೊತ್ತಿಗೆ 10 ಗಂಟೆ ಒಳಗಡೆ ಅಲ್ಲಿದ್ವಿ. ಸುಮ್ಮನೆ ಆಮೇಲೆ ಹುಡ್ಕೋದು ಈ ಥರ ತೊಂದರೆ ಆಗಬಾರ್ದು ಅಂತ ಅದು ಹೋಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ನವ್ರು ಬಂದು ಕಾಲ್ ಮಾಡಿದ್ರು. ಬಸ್ ನಮ್ಮ ಹಿಂದೆಗಡೆನೇ ಇತ್ತು, ನಮಗೆ ಗೊತ್ತಾಗಲಿಲ್ಲ. ಮತ್ತು ಹಿಂದೆಗಡೆ ಇದೆ, ಅದು ಬಸ್ ಮುಂದೆ ಇದೆ ಅಂತ ಹೇಳಿದ್ರು. ಮತ್ತು ಬಸ್ಸು ಮೂವ್ ಆಯಿತು. ನಮಗೆ ಹಿಂದೆಗಡೆ ನಮ್ಮ ಬಸ್ ಕಾಣಿಸ್ತು, ಹಾಗಾಗಿ ಹೋಗ್ತಾಯಿದ್ದೀವಿ. ಬಸ್ ಬಂತು, ಕರೆಕ್ಟ್ ಟೈಮ್ಗೆ ಬಂತು. ನಾವು ಒಂದು ಅರ್ಧ ಗಂಟೆ ಮುಂಚೆ ಹೋಗಿದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಇನ್ನೊಂದು ಸಲ ನಮ್ದು ಯಾವ್ಯಾವ ಸೀಟು ಏನೇನೋ ಕರೆಕ್ಟಾಗಿದ್ದೀವ ಅಂತ ಚೆಕ್ ಮಾಡ್ಕೊಂಡ್ವಿ. ಒಂದು 5 ನಿಮಿಷ ಇರಿ, ಬಂದು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ, ಕರೆಕ್ಟಾಗಿದೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾವು ಕೂತ್ಕೊಂಡ್ವಿ. ಸೀಟೆಲ್ಲ ಆರಾಮಾಗಿ ಇತ್ತು. ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನನ್ನದೇ ಪ್ರಾಬ್ಲಮ್ಮು. ಬಸ್ಸಲ್ಲಿ ಏನು ಅಂದರೆ ಎ ಸಿ, ಆ ಸೈಡ್ ಪೂರ್ತಿ ಎಲ್ಲ ಬಸ್ಸಲ್ಲಿ ಎ ಸಿ ಇರುತ್ತಂತೆ. ಎಲ್ರಿಗೂ ಓಕೆ ಆಯಿತು, ಬಟ್ ನನಗೆ ಎ ಸಿ ಕಂಫರ್ಟಬಲ್ ಆಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ, ಹಾಗಾಗಿ ಹೋಗ್ತಾ ಇರೋದು. ನನ್ನ ಮಗಳಂತೂ ಎತ್ಕೊಂಡು ಆಟ ಆಡ್ತಾನೆ ಇದ್ಲು. ನಮ್ಮ ಮನೆಯವ್ರು ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡ್ರು ಅದೇ ಸೀಟ ಅಂತ. ಮತ್ತು ಆಮೇಲೆ ಕೂತ್ಕೊಂಡು ಯಾರು ಬಂದು ಎಬ್ಸೋದು, ತೊಂದರೆ ಆಗಬಾರ್ದು. ಇಬ್ಬರು ಮಕ್ಕಳು ಬೇರೆ ಇದ್ದು, ಮತ್ತು ನಮಗೆ ತೊಂದರೆ ಆದರೂ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನೋಡಿ ಚೆಕ್ ಮಾಡ್ತಿದ್ದಾರೆ ಎ ಸಿ ಬರ್ತಿದೆ ಅಂತ. ನಮ್ಮ ಮನೆಯವ್ರು ಹೇಳ್ತಿದ್ರು, ನನಗೆ ಎ ಸಿ ತುಂಬ ಬರ್ತಿದೆ ಸಾನಿ ಅಂತ. ನಾನು ಹೇಳಿದೆ, ನನಗೆ ತೊಂದರೆ ಆಗುತ್ತಲ್ಲ ರೀ ಅಂತ. ಆಮೇಲೆ ಏನೇನಿತ್ತು ಏನೇನಿಲ್ಲ, ಎಲ್ಲ ಲಗೇಜ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ನಾನು ಎಲ್ಲ ಲಗೇಜು ತೊಗೊಂಡಿದ್ವಿ. ಏನಾದರೂ ಒಂದು ಮಿಸ್ ಆದರೆ ಮತ್ತು ಬಸ್ಸಿಂದ ಕೆಳಗಡೆ ಇಳಿದು ಬರೋದಕ್ಕಾಗಲ್ವಲ್ಲ, ಹಾಗಾಗಿ ಎಲ್ಲ ಸರಿ ಹೋಯಿತು. ಎಲ್ಲ ಹೊರಟ್ವಿ. ಇನ್ನೇನಿದ್ರು ನೆಕ್ಸ್ಟು ಬಸ್ಸಲ್ಲಿ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಇಬ್ಬರು. ಈ ಕಾರಣಕ್ಕೆ ನಮ್ಮ ಮನೆಯವರು ಕಂಫರ್ಟಬಲ್ ಆಗಲಿ ಅಂತ ಬಸ್ಸೇ ಬುಕ್ ಮಾಡೋದು. ಹಂಗೂ ನಾನು ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದೆ. ಟ್ರೈನಲ್ಲಿ ಇದ್ದಿದ್ದು ಚಳಿ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಬಸ್ಸೇ ಬುಕ್ ಮಾಡಿದ್ರು. ಮತ್ತು ಮಧ್ಯದಲ್ಲಿ ಊಟಕ್ಕೆ ಅಂತ ಗಾಡಿ ನಿಲ್ಸಿದ್ರು. ನಾನು ವಾಶ್ರೂಮ್ಗೆ ಹೋಗಿದ್ದು ಬರೋಣ ಅಂತ ಹೋದ್ವಿ. ಬಟ್ ಕೆಳಗಡೆ ನೋಡ್ತೀನಿ ಬಸ್ಸೇ ಇಲ್ಲ. ನೋಡಿದ್ರೆ ಬಸ್ಸು ಮುಂದೆಗಡೆ ಹೋಗಿ ಪಾರ್ಕಿಂಗ್ ಮಾಡಿದ್ದಾರೆ. ನಾನು ಹೇಳ್ತಾಯಿದ್ದೆ ನಮ್ಮ ಮನೆಯವ್ರಿಗೆ, ನೀವು ಬರೋದು ಸ್ವಲ್ಪ ಲೇಟ್ ಆಗಿದ್ರು ನನ್ನ ಕರೆಯೋಕ್ಕೆ ಮಿಸ್ ಆಗಿಬಿಡ್ತಿದ್ದೆ ನಾನು ಅಂತ. ಅದಾದಮೇಲೆ ಊಟ ತಂದು ಕೊಟ್ಟಿದ್ರು, ಊಟ ಮಾಡಿಕೊಂಡೆ, ಮುಗೀತು. ಈಗ ನೆಕ್ಸ್ಟ್ ಏನಿದ್ರು ಇವಾಗ ಸಾಕು. ಇನ್ನು ಈ ವ್ಲಾಗ್ನ ತಿರುಪತಿ ತಿರುಮಲದಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಟೈಮ್ ಎಷ್ಟು ರೀ? ಟೈಮು 4:15. ತಿರುಪತಿಗೆ ಬಂದು ಒಂದು 4:15 ಹಂಗೆ ರೀಚ್ ಆದ್ವಿ. ನನಗೊಂದೇ ಭಯ ಇದ್ದಿದ್ದು ಚಳಿ ಎಷ್ಟಿರುತ್ತೋ ಏನೋ ಅಂತ. ನಂಗೆ ಚಳಿ ತಡ್ಕೊಳಕ್ಕಾಗಲ್ವಲ್ಲ, ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದರೂ ಅದು ನನ್ನ ಮೈಂಡಿಗೆ ತೊಗೊಂಡಿರ್ತೀನಿ. ಆದರೂ ಅಷ್ಟೊಂದು ಚಳಿ ಇರಲಿಲ್ಲ, ಆರಾಮಾಗಿತ್ತು. ಬಂದ ತಕ್ಷಣ ಸ್ವಲ್ಪ ಟೀ ಕುಡಿದ್ವಿ. ಟೀ ಕುಡಿದು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಬಸ್ ಬಂತು. ಜನ ಇರ್ತಾರೆ ಅಂದ್ಕೊಂಡ್ವಿ. ನಿಜವಾಗ್ಲೂ ನಾವು ಹತ್ತಿದ್ದು ಬಸ್ಸಲ್ಲಿ ನಮ್ಮನ್ನು ಬಿಟ್ಟರೆ ಒಂದು ಇಬ್ಬರು ಇದ್ದರು, ಅಷ್ಟೇ, ಜನ ಇದ್ದಿಲ್ಲ. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಹೋದ ತಕ್ಷಣ ತಿರುಪತಿಗೆ ಹೋಗ್ಬೇಕಾದ್ರೆ ಲಗೇಜು ಚೆಕ್ ಮಾಡೋದು ಮ್ಯಾಂಡೇಟ್ರಿ ಇರುತ್ತೆ. ಅದನ್ನು ಚೆಕ್ ಮಾಡಿ ನಮ್ಮನ್ನ ಮುಂದಕ್ಕೆ ಬಿಡೋದು. ಹಾಗಾಗಿ ಬಸ್ ಸ್ಟಾಪ್ ಕೊಟ್ಟರು. ನಮ್ಮದೊಂದು 2 ಲಗೇಜ್ ಇತ್ತು, ಅದೆರಡನ್ನೂ ನಮ್ಮ ಹಸ್ಬೆಂಡೇ ತೊಗೊಂಡ್ರು. ನಾನು ತೊಗೊಂಡು ಅವ್ರ ಕಡೆಗೆ ಅವ್ರು ಬಂದರು. ಬಟ್ ಅವ್ರು ಬರೋಕ್ಕೂ ಮುಂಚೆ ನಾನು ಬಂದುಬಿಟ್ಟಿದ್ದೆ. ಲೇಡೀಸ್ ಕ್ಯೂ ಅಷ್ಟೊಂದು ಇರಲಿಲ್ಲ, ಜೆಂಟ್ಸ್ ಕ್ಯೂ ತುಂಬಾ ಇತ್ತು. ಹಾಗಾಗಿ ನೋಡಿ ಈ ಥರ ಬ್ಯಾಗ್ನೂ ಚೆಕ್ ಮಾಡ್ತಾರೆ. ಅಲ್ಲೇನಾದರೂ ಬೆಳೆದ ಐಟಮ್ಸ್ ಅಂದರೆ ಅದೇ ಆಲ್ಕೋಹಾಲು, ಗುಟ್ಕಾ, ಪಾನ್ ಮಸಾಲ ಈ ಥರ ಎಲ್ಲ ತೊಗೊಂಡೋಗಾಗಿಲ್ಲ. ಬೀಡಿ, ಸಿಗರೇಟು ಏನೇ ಇದು ಚೆಕ್ ಮಾಡಿಬಿಡ್ತಾರೆ, ಇನ್ನೂ ತೊಗೊಂಡೋಗಾಗಿಲ್ಲ. ಇಲ್ಲಿ ಶೈನಿಂಗ್ ಹೊಡಿತಿದೆಯಲ್ವ, ಅದು ಶಂಕುಚಕ್ರನಾಮ. ಬೆಟ್ಟ ಹತ್ತಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ, ಅದನ್ನೇ ವಿಡಿಯೋ ಮಾಡಿರೋದು.
ಏನಂದ್ರು ಸ್ಲಿಪ್ ನಂಬರು ಅಲರ್ಟ್ ಆಗೋವರೆಗೂ ವೆಯ್ಟ್ ಮಾಡ್ತಿದ್ದೆ. ನನ್ನ ಮಗಳು ಆಟ ಆಡ್ತಾ ಇದ್ಲು. ಆಟ ಆಡೋ ಗ್ಯಾಪಲ್ಲಿ ಇನ್ನೂ ಲೇಟ್ ಆಗುತ್ತೆ, ಇನ್ನೂ 1 ಅವರ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರಷ್ ಎಲ್ಲ ಮಾಡಿಬಿಟ್ಟು ತಿಂಡಿ ತರಿಸ್ಕೊಂಡ್ವಿ. ಇಡ್ಲಿನೇ ತರಿಸ್ಕೊಂಡಿದ್ದು, ಯಾಕೆಂದರೆ ಮಕ್ಳಿಗೆಲ್ಲ ಅದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ತಿನ್ನಿಸ್ದೆ. ನಾನು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ತಿಂಡಿ ತಿಂದು ನೋಡಿ, ತಿಂಡಿ ಎಲ್ಲ ಆಟ ಆದಮೇಲೆ ತಿಂಡಿ ಎಲ್ಲ ತಿಂದ ಮೇಲೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಎಷ್ಟು ಕರೋದು ಕಿಡಿಕಿಡಿ ಮಕ್ಳುಗಳು ಆಟ ಆಡೋದು ನೋಡೇ ಇರ್ತಿರಲ್ಲ, ಹಾಗಾಗಿ ಆಟ ಆಡ್ತಿದ್ದಾಳೆ. ಹೋಗೋದು ಬರೋದು ಹಿಂಗೆ ಮಾಡ್ತಾನೆ ಇದ್ಲು. ಆದ್ರೂ ಇದರಲ್ಲೂ ಒಂಥರ ಖುಷಿ ಆಯಿತು. ಆದರೂ ಬೇಗನೆ ನಮಗೆ ರೂಮ್ ಅಲರ್ಟ್ ಆಯಿತು. 2 ಅವರ್, ಕೆಲವರು 5 hours 6 hours ಎಲ್ಲ ವೆಯ್ಟ್ ಮಾಡಿದ್ದಾರೆ. ಲೈನೂ ನಮಗೆ ಬೇಗನೆ ಸಿಕ್ಬಿಡ್ತು, ನಾವು ಬೇಗನೆ ಬಂದ್ವಿ. ANC GNC ಈ ಥರ 3 ಬ್ಲಾಕ್ ಏನೋ ಇರುತ್ತೆ. ನಮ್ಮದು GNC ಅಲರ್ಟ್ ಆಗಿತ್ತು. ಅಲ್ಲಿಗೆ ಹೋಗಿ 550 ಸ್ಟಾರ್ಟಿಂಗ್ ಪೇ ಮಾಡಿಸ್ಕೋತಾರೆ. ಅದಾದಮೇಲೆ ನಮ್ಗೆ 500 ರೂಪಾಯಿ ರೀಫಂಡ್ ಆಗುತ್ತೆ. 24 ಗಂಟೆ ಅಷ್ಟೇ ಇರೋದು ಒಬ್ರಿಗೆ ರೂಮು, ಅದಾದಮೇಲೆ ಎಕ್ಸ್ಟ್ರಾ ಇರೋದಿಲ್ಲ. ನಮಗೆ ಅಲರ್ಟ್ ಆಯಿತು. ನಾವು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಯಾಕೆಂದರೆ ರೂಮ್ ಕ್ಲೀನ್ ಮಾಡ್ತಾಯಿದ್ರು, ಹಾಗಾಗಿ ಕೀ ಕೊಟ್ಟಿರಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಕೀ ಕೊಟ್ಟರು. ನೋಡಿ ಈ ಥರ ಇದೆ ರೂಮು. 2 ಬೆಡ್ ಇರುತ್ತೆ, ದಿಂಬಿರುತ್ತೆ, 2 ಬೆಡ್ಶೀಟ್ ಇರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ, ಕ್ಲೀನಾಗಿ ಕೂಡ ಇರುತ್ತೆ. ನೋಡಿ ಇದು ವಾಶ್ರೂಮು, ಗೀಜರ್ ಕೂಡ ಇದೆ. ತುಂಬಾ ಬಿಸಿ ನೀರು ಬರ್ತಿತ್ತು, ಚೆನ್ನಾಗೂ ಕೂಡ ಇತ್ತು. ಫಸ್ಟ್ ಸ್ಟಾರ್ಟಿಂಗ್ ಈಗೊಂದು 5 ವರ್ಷದ ಹಿಂದೆ ಗೀಜರ್ ಈ ಥರ ಏನೂ ಇರಲಿಲ್ಲ. ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಒಂದು ಸಣ್ಣ ಅರ್ಕೆ ಇತ್ತು ಅಂತ ಹೇಳಿದ್ವಲ್ಲ, ಅದೇನೇನೂ ಅಲ್ಲ. ನನ್ನ ಮಗಳಿಗೆ ಮುಡಿ ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊತ್ಕೊಂಡಿದ್ವಿ, ಹಾಗಾಗಿ ಬಂದಿದ್ದು. ಅಲ್ಲೊಂದು ಟೋಕನ್ ನಂಬರ್ ಕೊಡ್ತಾರೆ, ಆ ನಂಬರ್ ಹತ್ರನೇ ಹೋಗ್ಬಿಟ್ಟು ಆ ಬ್ಲೇಡ್ ಕೊಟ್ಟರೆ ಮುಡಿ ತೆಗಿತಾರೆ. ಮುಡಿಯೆಲ್ಲ ನೋಡಿ, ಇಲ್ಲೇ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಆಗಿರುತ್ತೆ. ಬಟ್ ಬಿಲೋ 1 year ಆಗಿರಬೇಕು. ಬಟ್ 2 ಮಕ್ಕಳಿದ್ರೆ, ಒಂದು ಮಗುಗೆ ಬಿಲೋ 1 year ಅಂದರೆ ತಂದೆ ತಾಯಿ ಮಕ್ಕಳು ಎರಡನ್ನೂ ಬಿಡ್ತಾರೆ. ಬಟ್ ಏನೇ ಫೋನು ಲಗೇಜ್ ಏನೇ ಇದ್ದು ಇಲ್ಲೇ ಒಂದು ಕೌಂಟರ್ ಇರುತ್ತೆ, ಕೌಂಟರ್ಗೆ ಹಾಕ್ಬಿಟ್ಟು ಹೋಗಬೇಕು. ಇವಾಗ ಅಲ್ಲಿ ಏನು ಕಾಣಿಸ್ತಿದೆ ಅಲ್ಲಿಂದ ಡೈರೆಕ್ಟ್ ಬಿಡ್ತಾರೆ. 1 hour ಇಲ್ಲ 2 hours ನಿಮಗೆ ದರ್ಶನ ಆಗಿಬಿಡುತ್ತೆ. ದರ್ಶನಕ್ಕೆ ಹೋಗಿದ್ದು ಬಂದ್ವಿ. ಅದು ಬಿಲೋ 1 year ಒಳಗಡೆ ಬೇಬಿ ಇರಬೇಕು. ಅದ್ರದ್ದು ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕು. ಅದನ್ನು ಚೆಕ್ ಮಾಡೇ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಡೋಕ್ಕೂ ಮುಂಚೆ ನಿಮ್ಮದು ಲಗೇಜ್ ಆಗಲಿ ಮೊಬೈಲ್ ಆಗಲಿ ಏನಿದ್ರು ಅದು ಅಲ್ಲೇ ಲಗೇಜ್ ಕೌಂಟರ್ ಇರುತ್ತೆ. ಕೊಡೋದಕ್ಕೂ ಅಲ್ಲೇ, ತಗೊಳೋದಕ್ಕೂ ಅಕ್ಕಪಕ್ಕನೇ ಇರುತ್ತೆ, ಟೆನ್ಷನ್ ಇರೋದಿಲ್ಲ. ಅಲ್ಲಿ ಕೊಟ್ಬಿಟ್ಟು ಹೋಗಬೇಕು. ಒಂದು ಕಡೆಯಲ್ಲೇ 2 ಕಡೆ ಇರುತ್ತೆ ಚೆಕ್ಕಿಂಗು. ಬರ್ತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ. ಇನ್ ಕೇಸ್ ಅದು ಬರ್ತ್ ಸರ್ಟಿಫಿಕೇಟ್ ಇದ್ದು ನಿಮ್ಮ ಮಗು 1 ವರ್ಷದ ಒಳಗಡೆ ಇದ್ದರೆ 1.5 hour ಇಲ್ಲ 2 hour ಒಳಗಡೆ ದರ್ಶನ ಆಗ್ಬಿಡುತ್ತೆ. ವೀಕೆಂಡಲ್ಲಿ ಆದರೆ 1 hour ಒಳಗಡೆ 2 hour ಮೇಲಾಗುತ್ತೆ. ವೀಕೆಂಡ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ನಿಮಗೆ 1 hour ಒಳಗಡೆ ದರ್ಶನ ಆಗ್ಬೋದು. ಬಂದಿದ್ದು ಖುಷಿ ಆಯಿತು. ಬೇಗನೆ ದರ್ಶನ ಕೂಡ ಮುಗೀತು. ತುಂಬ ಖುಷಿ ಆಗಿದೆ. ಸ್ವಲ್ಪ ಕಾಲು ನೋವು ಬಂದಿದೆ. ಎಲ್ಲ ಕಡೆ ತಿರ್ಗಾಡಿ ಎಷ್ಟು ಸಲ ಬಂದ್ರೂ
ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಏನು ಎತ್ತ ಅಂತ ಕನ್ಫ್ಯೂಸ್ ಗೊತ್ತೇ ಆಗೋದಿಲ್ಲ. ನಾನು ಬಂದು ಬಂದೆ ಅಲ್ಲಿ ದರ್ಶನ ಮುಗಿಸ್ಕೊಂಡಿದ್ದೀನಿ. ಇವಾಗ ಏನಿದ್ರು ಬಸ್ ಬುಕ್ ಮಾಡ್ಕೊಂಡು ಹೋಗೋದೇನೆ. ಏನಾದರೂ ಒಂಚೂರು ಶಾಪಿಂಗ್ ಇತ್ತು ಅಂದರೆ ಶಾಪಿಂಗ್ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಬೇಕು. ಏನೇ ಇದ್ರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಪ್ಲ್ಯಾನ್ ಮಾಡ್ಕೊಂಡು ಇಲ್ಲ ಅಂದರೆ ತಿರುಪತಿಗೆ ಬರೋಕ್ಕೆ ಹೋಗ್ಬಿಡಿ. ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೊಂಬರೋದಿಲ್ಲ ಬುಕ್ ಮಾಡ್ಕೊಂಬನ್ನಿ. ಇಲ್ಲ ಮಗು ಬಿಲೋ 1 ಇಯರ್ ಬೇಬಿ ಒಳಗಡೆ ಇತ್ತು ಅಂದರೆ ಬಸ್ ಸರ್ಟಿಫಿಕೇಟ್ ತೊಗೊಂಡು ಆರಾಮಾಗಿ ಬಂದು ದರ್ಶನ ಮುಗಿಸ್ಕೊಂಡು ಒಂದೇ ದಿವಸ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ದರ್ಶನ ಮುಗಿಸ್ಕೊಂಡು ಏನಾದ್ರು ರೂಮ್ ಮಾಡೋ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ ನೀವು ನೈಟೇ ಹೊರಟು ಮಾರ್ನಿಂಗ್ ರೀಚ್ ಆಗೋದು ಒಳ್ಳೆಯದು. ಯಾಕೆಂದರೆ ಮಾರ್ನಿಂಗು 6 ಗಂಟೆಯಿಂದ 10 ಗಂಟೆ ಒಳಗಡೆ ರೂಮ್ ಟಿಕೆಟ್ನ ಅಲರ್ಟ್ ಮಾಡಿರ್ತಾರೆ. 6 ಗಂಟೆ ಮೇಲೆ ಕೊಡೋಲ್ಲ. ಏನೇನು ಸಾಯಂಕಾಲ 5 ಗಂಟೆ ಮೇಲೆ ನೀವೇನಾದರೂ 10 ಗಂಟೆ ಮೇಲೆ ಬಂದು 12 ಗಂಟೆ 1 ಗಂಟೆ 2 ಗಂಟೆ ಬಂದರೆ ನಿಮಗೆ ರೂಮ್ ಕೂಡ ಸಿಗೋದಿಲ್ಲ. ಫೈನಲಿ ತಿರುಪತಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಸ್ ಬೇಕಾಗಿತ್ತು, ಹಾಗಾಗಿ ಬಸ್ ಕೂಡ ಬಂತು. ವಾಪಸ್ ಬೆಂಗಳೂರಿಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ವಿಡಿಯೋ ಇಷ್ಟ ಆಗಿದೆ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.